ಕಾಂಗ್ರೆಸ್ ಪಕ್ಷದ ರೈತ ಮುಖಂಡ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಬಸವರಾಜ ಸಿಂಧೂರ್ ಅವರು ಕೇಂದ್ರ ಸರ್ಕಾರದ ಮಹಿಳಾ ಮೀಸಲಾತಿ ಮಸೂದೆ ಕುರಿತು ತೀವ್ರ ಟೀಕೆಯನ್ನ ಮಾಡಿದ್ದಾರೆ. ಏಪ್ರಿಲ್ 19 ಮಧ್ಯಾಹ್ನ 12 ಗಂಟೆ ಸಂದರ್ಭ ಮಹಿಳಾ ಮೀಸಲಾತಿ ಮಸೂದೆಗೆ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನ ಜೋಡಿಸುವುದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಇದೇ ಕಾರಣದಿಂದ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳಿಗೆ ವಿರೋಧಿಸುವ ಅನಿವಾರ್ಯತೆ ಎದುರಾಗಿದೆ ಎಂದು ತಿಳಿಸಿದ್ದಾರೆ. 2019ರಿಂದಲೇ ಬಹುಮತ ಹೊಂದಿದ್ದ ಕೇಂದ್ರ ಸರ್ಕಾರ ಮಸೂದೆಯನ್ನ ಆಗಲೇ ಜಾರಿಗೆ ತರಲಿಲ್ಲ ಯಾಕೆ ಎಂಬ ಪ್ರಶ್ನೆಯನ್ನ ಎತ್ತಿರುವ ಅವರು 2023ರಲ್ಲಿ ಸಂಸತ್ತಿನಲ್ಲಿ ಅಂಗೀಕಾರವಾದರೂ ಜಾರಿಗೆ ತರದಿರುವುದು ರಾಜಕೀಯ ಲಾಭಕ್ಕಾಗಿ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರವಾಗಿರ್ತಕ್ಕಂಥ ಪಕ್ಷ, ಮಹಿಳೆಯರ ವಿರುದ್ಧವಾಗಿರ್ತಕ್ಕಂಥ ಪಕ್ಷ ಅಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭೆಯಲ್ಲಿ ತುರ್ತು ಅಧಿವೇಶನವನ್ನು ಕರೆದು ಮಹಿಳಾ ಮೀಸಲಾತಿ ಮಸೂದೆಯನ್ನ ಮಂಡಿಸಿದ್ರು. ಮಂಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸೋಲಾಯಿತು. ಸೋಲಾಗಲಿಕ್ಕೆ ಕಾರಣ ಮಹಿಳಾ ಮೀಸಲಾತಿ ಒಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ, ಅದ್ರ ಜೊತೆಗೇನೆ ಮಾಡಿಕೊಂಡಿರ್ತಕ್ಕಂಥ ಲಿಂಕ್ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಡಿಲಿಮಿಟೇಷನ್ ಅಂತಕ್ಕಂಥದ್ದನ್ನು ಕೂಡ ಅದ್ರ ಜೊತೆಗೆ ಲಿಂಕ್ ಮಾಡ್ಕೊಂಡಿದ್ರು. ಆ ಡಿಲಿಮಿಟೇಷನ್ ಲಿಂಕ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತಕ್ಕೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಮತ ಚಲಾವಣೆ ಮಾಡ್ತಕ್ಕಂಥ ಅನಿವಾರ್ಯ ದಕ್ಷಿಣ ಭಾರತದ ಎಲ್ಲಾ ರಾಜ್ಯದ ನಾಯಕರುಗಳಿಗೆ ಬಂದಿರ್ತಕ್ಕಂಥ ಸಂದಿಗ್ಧ ಸ್ಥಿತಿ. ಮಾನ್ಯ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. 2019ರಿಂದ 2024ರವರೆಗೆ ನಿಮ್ಮ ಸರ್ಕಾರದಲ್ಲಿ ಮೆಜಾರಿಟಿ ನಿಮ್ದು ಎಷ್ಟಿತ್ತು? 2/3 ಇತ್ತು ಇಲ್ಲ? ಆ ಸಂದರ್ಭದಲ್ಲಿ ಯಾಕದನ್ನ ಮಸೂದೆಯನ್ನ ಮಂಡಿಸಿ ಬಿಲ್ ಪಾಸ್ ಮಾಡಿ ಕಾನೂನು ಮಾಡಿ ಜಾರಿಗೆ ತರಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ? ಮಾಡಿದ್ರಿ. 2023ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಮಂಡಿಸಿದ್ರಿ. ಅದು ಅಂಗೀಕಾರ ಆಯ್ತು ಸಂಸತ್ನಲ್ಲಿ. ಯಾಕೆ ಜಾರಿಗೆ ತರಲಿಲ್ಲ? ಇವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಯಕ್ಕನುಗುಣವಾಗಿ ಆ ಮಸೂದೆಗಳನ್ನ ಬಳಸಿಕೊಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಸಮಯಕ್ಕನುಗುಣವಾಗಿ ಅಂತಂದ್ರೆ ಕಳೆದ ವರ್ಷ 23ರಲ್ಲಿ ಅದನ್ನ ಜಾರಿಗೆ ತಂದಿದ್ದೇ ಆಗಿದ್ರೆ ಇವತ್ತು ಪಂಚ ರಾಜ್ಯದ ಚುನಾವಣೆಯಲ್ಲಿ ಏನ್ ಹೇಳ್ಬೇಕು? ಅವರು ಹೇಳಲಿಕ್ಕೆ ಅವರಿಗೆ ಏನೂ ವಿಷಯಗಳಿಲ್ಲ. ಪಂಚರಾಜ್ಯದ ಚುನಾವಣೆಯಲ್ಲಿ ಹೇಳಲಿಕ್ಕೆ ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಪಂಚ ರಾಜ್ಯಗಳ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಮತ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ಮಹಿಳಾ ಮೀಸಲಾತಿ ವಿಷಯವನ್ನು ಮಂಡಿಸಿದ್ರ ಜೊತೆಗೇನೆ ಡಿಲಿಮಿಟೇಷನ್ ಕೂಡ ಜೋಡಣೆ ಮಾಡಿದ್ರು. ಅಂದ್ರೆ ಅದಕ್ಕೆ ಉದ್ದೇಶಪೂರ್ವಕವಾಗಿನೇ ಕಾಂಗ್ರೆಸ್ನವರಂತೂ ವಿರೋಧ ಮಾಡ್ತಾರ, ಮಹಿಳೆಗಳ ವಿರುದ್ಧ ಅಂತಕ್ಕಂಥ ಪಣೆಪಟ್ಟಿಯನ್ನು ಕಟ್ಟಬೇಕು ಅಂತಕ್ಕಂಥ ದುರುದ್ದೇಶ. ಅವ್ರು ಮಹಿಳೆಯರ ವಿರುದ್ಧ ಮಾಡೋದ್ರಿಂದ ಅವ್ರಿಗೆ ಗೊತ್ತದ, ಮಹಿಳೆಯರಿಗೆ ಕಾಂಗ್ರೆಸ್ನವ್ರ ವಿರುದ್ಧ ಮಾಡಿದ್ರಪ್ಪ ಅನ್ನೋದು ಗೊತ್ತದ. ಡಿಲಿಮಿಟೇಷನ್ ಸಲುವಾಗಿ ವಿರುದ್ಧ ಮಾಡ್ಲೇಬೇಕಲ್ಲ ಅವ್ರು. ಡಿಲಿಮಿಟೇಷನ್ ಸಲುವಾಗಿ ವಿರುದ್ಧ ಮಾಡ್ಲೇಬೇಕು. ಡಿಲಿಮಿಟೇಷನ್ ಸಲುವಾಗಿ ವಿರುದ್ಧ ಮಾಡಿದ್ರಪ್ಪ ಅಂದ್ರೆ ಒಂದಕ್ಕೊಂದು ಲಿಂಕ್ ಅದಾವು. ಇದನ್ನೇ ಒಂದು ದೊಡ್ಡ ಬಂಡವಾಳ ಮಾಡ್ಕೊಂಡು ಅಸ್ತ್ರ ಮಾಡ್ಕೊಂಡು ಇವತ್ತಿದ್ದು ಜನರ ಮುಂದೆ ಹೋಗಿ ಮಹಿಳೆಯರ ಮುಂದೆ ಹೋಗಿ ಇವತ್ತು ಮಹಿಳೆಯರ ವಿರೋಧಿ ಕಾಂಗ್ರೆಸ್ನವರು ಮಹಿಳೆಯರ ವಿರೋಧಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ತಿಳ್ಕೊತ ಹೋಲಿಕ್ಕೆ ಒಂದು ಅಸ್ತ್ರ ಮಾಡ್ಕೊಂಡಿರ್ತಕ್ಕಂಥ ಒಂದು ಹುನ್ನಾರ ಅಂತಕ್ಕಂಥ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಇವತ್ತು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಇವರು 12 ವರ್ಷ ಕಳೆದ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ರು. ಇವ್ರು ಮಾಡಿರ್ತಕ್ಕಂಥ ಸಾಧನೆಗಳಾದ್ರೆ ಏನ್ ಮಾಡಿದ್ರು? ಸಾಲ ಮನ್ನಾ ಮಾಡಿದ್ರ? ಮಾಡಲಿಲ್ಲ. ಮಹಿಳೆಯರಿಗೆ ಏನಾದ್ರು ವಿಶೇಷ ಕಾಣಿಕೆಯನ್ನು ಕೊಟ್ಟಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಬಡ ಯುವ ಕುಟುಂಬಗಳಿಗೆ ಯುವಕರಿಗೆ ಏನಾದ್ರು ಉದ್ಯೋಗ ಕೊಡ್ಲಿಲ್ಲ. ರೈತರ ಬೆಳೆಗಳನ್ನ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಏನ್ ಮಾಡಿದ್ರು? ಸ್ವಿಚ್ ಬ್ಯಾಂಕಿನಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟ್ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಲಿಲ್ಲ. ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಸ್ತೀನಿ ಅಂತ ಹೇಳಿದ್ರು, ಇಳಿಸಲಿಲ್ಲ, ಮತ್ತಷ್ಟು ಏರಿಸಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ
ಏರಿಸಿದ್ರು, ಚಿನ್ನದ ಬೆಲೆ ಏರಿಸಿದ್ರು. ಇವ್ರು ಮಾಡಿರ್ತಕ್ಕಂಥ ಸಾಧನೆ ಆದ್ರೆ ಏನಂತು? ಇವ್ರು ಮಾಡಿರ್ತಕ್ಕಂಥ ಸಾಧನೆ ಪಾತ್ರ ಒಂದೇ ಒಂದು, ಹಿಂದೂ ಮತ್ತು ಮುಸ್ಲಿಂ. ಈ ಕಾನ್ಸೆಪ್ಟ್ ಬಿಟ್ರೆ ಭಾರತ ದೇಶ ಒಂದು ಸಂಪನ್ನ ಭರಿತವಾಗಿರ್ತಕ್ಕಂಥ ದೇಶ ಅನ್ನುವಂಥ ನಿಟ್ಟಿನಲ್ಲಿ ಇವರು ಹೆಜ್ಜೆ ಹಾಕ್ತಕ್ಕಂಥ ಪ್ರಯತ್ನ ಇವರು ಇವತ್ತಿನ ತನಕ ಮಾಡಿಲ್ಲ. ಬರೀ ಹಿಂದೂ ಮುಸ್ಲಿಂ ಆಧಾರದ ಮೇಲೆ ಇವ್ರು ರಾಜಕಾರಣ ಮಾಡ್ಕೊತ ಹೋಗ್ತಾರೆ. ಮತ್ತು ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಇವರು ಒಂದು ಗುಂಪಿನ ವಿರುದ್ಧ ಅಂತಕ್ಕಂಥ ಪ್ರತಿಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ವಿನಃ ನಿಜವಾಗಿಯೂ ಕೂಡ ಮಹಿಳೆಯರಿಗೆ ಇವರಿಗೆ 33% ಮೀಸಲಾತಿ ಕೊಡ್ತಕ್ಕಂಥ ಆಸಕ್ತಿ ಹೃದಯದಲ್ಲಿ ಅವರಿಗಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತೀನಿ.